ಯುಗಾದಿ ವಿಷಯದಲ್ಲಿ ಈ ಸರಿ ಬಹಳ ಗೊಂದಲ ಇದೆ. ಇವತ್ತಿನ ದಿನ ಯುಗಾದಿ ಆಚರಿಸಬೇಕು, ನಾಳೆ ಆಚರಿಸಬೇಕು ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಈ ವಿಪ್ರತಿಪತ್ತಿಗೆ ಮುಖ್ಯ ಕಾರಣ ಏನಂದರೆ, ಇವತ್ತು ಸೂರ್ಯೋದಯಕ್ಕೆ ಅಮಾವಾಸ್ಯ ತಿಥಿ ಇದೆ. ಸೂರ್ಯೋದಯ ಕಳೆದ ಸ್ವಲ್ಪ ಸಮಯ ಆದಮೇಲೆ ಪ್ರತಿಪದ ತಿಥಿ ಆರಂಭ ಆಗುತ್ತೆ. ಮರುದಿನ ನಾಳೆ ಸೂರ್ಯೋದಯಕ್ಕಿಂತ ಮುಂಚೆನೇ ದ್ವಿತೀಯ ತಿಥಿ ಆರಂಭವಾಗುತ್ತೆ. ಆ ಕಾರಣದಿಂದ ಪ್ರತಿಪದ ತಿಥಿ ಲೋಪವಾಗಿದೆ. ಈ ಪ್ರತಿಪದ ತಿಥಿ ಲೋಪವಾಗಿರೋ ಸಮಯದಲ್ಲಿ ಏನು ಮಾಡಬೇಕು? ಕೆಲವೊಂದು ಕಡೆ ಹೇಳ್ತಾರೆ ಧರ್ಮಶಾಸ್ತ್ರ ಅನುಸಾರವಾಗಿ ಪೂರ್ವ ತಿಥಿ ಇದ್ರೂ ಕೂಡ ಇವತ್ತೇ ಯುಗಾದಿ ಆಚರಣೆ ಮಾಡಬೇಕು ಅಂತ. ಇನ್ನೊಂದು ಕಡೆ ಬೇರೆ ಥರ ಹೇಳ್ತಾರೆ. ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಶಾಸ್ತ್ರ ಏನು ಹೇಳುತ್ತೆ? ಯಾಕಂದರೆ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವನ್ನು ಶಾಸ್ತ್ರ ಆಧಾರದ ಮೇಲೆ ನಿರ್ಧಾರ ಮಾಡಬೇಕು ಯಾವ್ದು ಸರಿ ಯಾವ್ದು ಅಂತ. ಇಲ್ಲಿ ಶಾರದ ಪುರಾಣದಲ್ಲಿ ಒಂದು ಶ್ಲೋಕ ಇದೆ. ಏಕಾದಶಿ ತಥಾ ಷಷ್ಠಿ ಪೌರ್ಣಮಾಸಿ ಚತುರ್ದಶಿ ತೃತೀಯ ಚತುರ್ಥಿ ಚ ಅಮಾವಾಸ್ಯಾಷ್ಟಮಿ ತಥಾ ಉಪೋಷ್ಯ ಪರಸಂಯುಕ್ತ ನೋಪೋಷ್ಯ ಪೂರ್ವ ಸಂಯುಕ್ತ. ಅಂದರೆ ಪರಸಂಯುಕ್ತ ಮುಂದಿನ ತಿಥಿ ಬೆರಕೆ ಇದ್ರೆ ಪರವಾಗಿಲ್ಲ, ಅದನ್ನು ಆಚರಣೆ ಮಾಡ್ಬೋದು. ಹಿಂದಿನ ತಿಥಿ ಬೆರಕೆ ಯಾವ ಕಾರಣಕ್ಕೂ ಯಾವುದೇ ಹಬ್ಬಾಚರಣೆಗೆ ಇರಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ವಿಶೇಷವಾಗಿ ಏಕಾದಶಿಯಲ್ಲಿ ಅಂತೂ ಇದು ತುಂಬ ಚರ್ಚೆಗೆ ಬರುತ್ತೆ. ಯಾಕಂದರೆ ಇವತ್ತು ನಮ್ಮ ಏಕಾದಶಿ ಇದೆ, ನಾಳೆ ನಿಮ್ಮ ಏಕಾದಶಿ ಇದೆ ಅನ್ನುವಂಥದ್ದು ಬಹಳ ಚರ್ಚೆಗೆ ಬರ್ತಾ ಇದೆ. ಆದರೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಏಕಾದಶಿ ಅಂತೂ ಇನ್ನೂ ಗಂಭೀರವಾದದ್ದು. ಸೂರ್ಯೋದಯಕ್ಕಿಂತ 4 ಮುಹೂರ್ತ ಹಿಂದೆ ಆವಾಗ ಏನು ತಿಥಿ ಇರುತ್ತೆ ನೋಡ್ತಾರೆ. ಎಲ್ಲಾದರೂ ಯಾವುದಾದ್ರೂ ಒಂದು ಮುಹೂರ್ತದಲ್ಲೂ ಕೂಡ ಸ್ವಲ್ಪ ಲೇಷ ಮಾತ್ರ ದಶಮಿ ಬಂದರೆ ಆ ಏಕಾದಶಿ ವರ್ಜಿತವಾದದ್ದು. ಉಪವಾಸ ಮಾಡಬಾರ್ದು. ಮರುದಿನ ದ್ವಾದಶಿ ಇದ್ರೂ ಪರವಾಗಿಲ್ಲ, ದ್ವಾದಶಿ ದಿನನೇ ಉಪವಾಸ ಮಾಡಬೇಕು ಅಂತ ಸ್ಪಷ್ಟವಾಗಿ ಕೃಷ್ಣಾಮೃತ ಮಹಾರ್ಣವದಲ್ಲಿ ಮಧ್ವಾಚಾರ್ಯರು ಹೇಳಿದ್ದಾರೆ. ಆ ಥರ ಬೇರೆ ಶಾಸ್ತ್ರಗಳಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಸಿಗುತ್ತೆ ಈ ವಿಷಯದಲ್ಲಿ. ಅದಕ್ಕೆ ಇದು ಏಕಾದಶಿ ಆಯಿತು. ಆದರೆ ಬೇರೆ ಎಲ್ಲ ತಿಥಿಗಳು ಕೂಡ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೂರ್ಯೋದಯದಲ್ಲಿ ಬೆರಕೆ ಆಗಿದ್ರೆ ಪೂರ್ವ ತಿಥಿದು ಅದನ್ನು ಆಚರಣೆ ಮಾಡಬಾರ್ದು ಅಂತ. ಈಗ ಪ್ರಶ್ನೆ ಬರುತ್ತೆ, ವನ್ನಿ ಪುರಾಣ, ಅಗ್ನಿ ಪುರಾಣ, ಪದ್ಮ ಪುರಾಣದಲ್ಲಿ ಶಿವರಾತ್ರಿ ಆಗಲಿ, ಕೃಷ್ಣ ಜನ್ಮಾಷ್ಟಮಿ ಆಗಲಿ ಎಲ್ಲ ವಿಷಯದಲ್ಲಿ ಕೂಡ ಇಲ್ಲ, ಪೂರ್ವ ಸಂಯುಕ್ತವಾದ ತಿಥಿಯಲ್ಲೂ ಕೂಡ ಮಾಡಿ ಅಂತ ವಚನಗಳು ಶ್ಲೋಕಗಳು ಕೂಡ ಸಿಗ್ತವೆ. ಈಗ ಅದನ್ನು ಸಮನ್ವಯ ಹೇಗೆ ಮಾಡೋದು? ಯಾಕಂದರೆ ಎರಡು ಶಾಸ್ತ್ರಗಳ ವಿರೋಧ ಇದ್ದರೆ ಅದನ್ನು ಸಮನ್ವಯ ಮಾಡಬೇಕು. ಒಂದು ಶಾಸ್ತ್ರವನ್ನು ತಿರಸ್ಕಾರ ಮಾಡಿ ಇನ್ನೊಂದು ಶಾಸ್ತ್ರವನ್ನು ಸ್ವೀಕಾರ ಮಾಡಲಿಕ್ಕೆ ಆಗಲ್ಲ. ಏನಾದರೂ ಸಮನ್ವಯ ಇರಬೇಕು. ಹೇಗೆ ಎರಡು ಶಾಸ್ತ್ರಗಳು ಸ್ವೀಕೃತವಾಗಿದೆಯಾ ಅಥವಾ ಶಾಸ್ತ್ರದಲ್ಲಿ ತಾರತಮ್ಯ ಇದೆ, ಇದನ್ನು ಚರ್ಚೆ ಮಾಡಿ ಸಮನ್ವಯ ಮಾಡಬೇಕು. ಅದನ್ನು ಇದ್ದಕ್ಕಿದ್ದಂಗೆ ತಿರಸ್ಕಾರ ಮಾಡಲಿಕ್ಕೆ ಬರಲ್ಲ. ಅದಕ್ಕೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ತಥಾ ವಿಷಯ ಭೇದ ವ್ಯವಸ್ಥಾಪನಾದಿನ ಪರಿಹರತಿ ಯಚ್ಚೈತಿ. ಅಂದರೆ ಯಾವ ಥರ ಪರಿಹಾರ ಮಾಡಬೇಕು ಈ ವಿಪ್ರತಿಯನ್ನು ಅಂತ. ಅವೈಷ್ಣವಾಹ ವೈಷ್ಣವೇತರಾಹ ಶೈವಾಹ ಸೌರಾದಯಸ್ ತತ್ಪರಂ ತತ್ ವಿಷಯಕಂ ಸರ್ವತ್ರ ಏಕಾದಶಿ ರಾಮನವಮಿ ನರಸಿಂಹ ಚತುರ್ದಶಿ ಆದೌ ವೈಷ್ಣವಾನಾಂ ವಿದ್ಧವರ್ಜನಂ. ಅಂದರೆ ವಿದ್ಧವರ್ಜನ ಅಂದರೆ ಏಕಾದಶಿ ಆಗಲಿ, ರಾಮನವಮಿ ಆಗಲಿ, ನರಸಿಂಹ ಚತುರ್ದಶಿ ಆಗಲಿ, ಆದೌ ಅಂದರೆ ಬೇರೆ ಎಲ್ಲ ಹಬ್ಬ ಆಚರಣೆಗಳು ವೈಷ್ಣವರಿಗೆ ಬೇರೆ ಇರುತ್ತೆ, ಶೈವರಿಗೆ, ಶಾಕ್ತರಿಗೆ, ಗಣಪತ್ಯರಿಗೆ ಎಲ್ಲರಿಗೂ ಬೇರೆ ಇರುತ್ತೆ. ವಿಶೇಷವಾಗಿ ಯಾರು ವೈಷ್ಣವತ್ವದಲ್ಲಿ ಗಂಭೀರವಾಗಿರ್ತಾರೆ, ಯಾರು ವಿಷ್ಣು ಭಕ್ತಿ ಪ್ರಾಧಾನ್ಯವನ್ನು ಸ್ವೀಕಾರ ಮಾಡ್ತಾರೆ, ಅಂಥವರು ಗಂಭೀರವಾಗಿ ವಿದ್ಧ ತಿಥಿಯನ್ನು ವರ್ಜಿತ ಮಾಡಬೇಕು. ವಿದ್ಧ ತಿಥಿ ಅಂದರೆ ಏನು? ಪೂರ್ವ ತಿಥಿ ಬೆರಕೆ ಆಗಿರುವಂಥ ತಿಥಿಗಳನ್ನ ಯಾವ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅತಃ ಸರ್ವೇಷಾಮೇವ ಸಾಮಾನ್ಯತೋ ವಿದ್ಧವರ್ಜನಂ ಯುಕ್ತಂ ಇತ್ಯತಃ. ಯಾವ ಕಾರಣಕ್ಕೂ ವಿದ್ಯೆ ತಿಥಿಯನ್ನು ಸ್ವೀಕಾರ ಮಾಡಬಾರ್ದು, ಮುಂದಿನ ತಿಥಿಯನ್ನೇ ಸ್ವೀಕಾರ ಮಾಡಬೇಕು. ಅದಕ್ಕೆ ಈ ಸಂದರ್ಭದಲ್ಲಿ ಈ ಸರಿ ಯುಗಾದಿ ಏನು ಬಂದಿದೆ, ಪ್ರತಿಪದ ತಿಥಿ ಲೋಪವಾಗಿದೆ. ಪ್ರತಿಪದ ತಿಥಿ ಲೋಪವಾಗಿರೋ ಕಾರಣದಿಂದ ದ್ವಿತೀಯದಲ್ಲಿ ಪ್ರತಿಪದ ಆಚರಣೆ ಮಾಡೋದು, ಪಂಚಾಂಗ ಶ್ರವಣ ಮಾಡೋದು, ಯುಗಾದಿ ಆಚರಣೆ ಮಾಡೋದು ತುಂಬ ಶ್ರೇಷ್ಠವಾದದ್ದು. ಹೊರತು ಅಮಾವಾಸ್ಯ ಬೆರಕೆ ಆಗಿರುವಂಥ ತಿಥಿ ಸ್ವೀಕೃತವಾದದ್ದಲ್ಲ. ಯಾರು ವೈಷ್ಣವತ್ವದ ಮಾರ್ಗದಲ್ಲಿದ್ದಾರೆ ಅಂತ ಅವರಿಗೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೆಲ್ಲ ಚರ್ಚೆ ವಿಸ್ತಾರವಾಗಿ ಹರಿಭಕ್ತಿ ವಿಲಾಸ ಅನ್ನುವಂಥ ಗ್ರಂಥದಲ್ಲಿ ಚೆನ್ನಾಗಿದೆ, ಪ್ರಮಾಣ ಸಹಿತವಾದದ್ದು. ಎಲ್ಲದಕ್ಕೂ ಶಾಸ್ತ್ರ ಪ್ರಮಾಣವನ್ನು ಬಹಳ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಹರಿಭಕ್ತಿ ವಿಲಾಸದಲ್ಲಿ. ಅದರಲ್ಲಿ ವಿಶೇಷವಾಗಿ 15ನೇ ವಿಲಾಸ ಏಕಾದಶಿ ತಿಥಿ ನಿರ್ಣಯ ಅಂತ
ಇದೆ. ಅಲ್ಲಿ ಏಕಾದಶಿ ತಿಥಿ ನಿರ್ಣಯ ಅನ್ನೋಂಥ ಶೀರ್ಷಕ ಇದ್ರೂ ಸಹ ಏಕಾದಶಿ ಒಂದೇ ಅಲ್ಲ, ಎಲ್ಲ ತಿಥಿಗಳನ್ನು ಹೇಗೆ ನಿರ್ಣಯ ಮಾಡೋದು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ನಮ್ಮಲ್ಲೂ ಕೂಡ ಪುರುಷ ದೋಷ ಇದ್ದೇ ಇರುತ್ತೆ. ಭ್ರಮ ಪ್ರಮಾದ ವಿಪ್ರಲಿಪ್ಸ ಕರ್ಣಪಾಠ ಅನ್ನುವಂಥ ಪುರುಷ ದೋಷ ಎಲ್ಲರಲ್ಲೂ ಇರುತ್ತೆ. ಅದಕ್ಕೆ ಈ ತಿಥಿಯಲ್ಲಿ ಏನಾದರೂ ನಿಮಗೆ ಬೇರೆ ಅಭಿಪ್ರಾಯ ಇದೆಯಾ ಅಥವಾ ಶಾಸ್ತ್ರ ಬೇರೆ ರೀತಿಯಿಂದ ಹೇಳುತ್ತಾ ವೈಷ್ಣವರಿಗೋಸ್ಕರ ನೀವು ನಿಮ್ಮ ವಿಚಾರಗಳನ್ನ ತಿಳಿಸ್ಬೋದು. ಅಥವಾ ಇಲ್ಲಿವರೆಗಂತೂ ಈ ಥರ ನಮ್ಮ ಅಲ್ಪ ಬುದ್ಧಿಗೆ ನನಗಂತೂ ಈ ಥರ ಕಾಣ್ತಾ ಇದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಪಂಚಾಂಗ ಶ್ರವಣವನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡೋಣಂತೆ. ಧನ್ಯವಾದ.